ನಿಮ್ಮ ಹೆಸರು? ನಮ್ಮ ಹೆಸರು ಆಜಮ್ ಅಂತ. ಇದು ಯಾವ ಊರು? ಇದು ಪಚ್ಚಮೆಟ್ಟಿ. ಎಲ್ಲಿ ಬರುತ್ತೆ ಇದು? ಇದು ಕೋತಾಲಿಂದ 7 ಕಿಲೋಮೀಟರ್ ಒಳಗೆ ಬರಬೇಕಣ್ಣ. ಹೌದಾ, ಡೆಂಗ್ನಿಕೋಟ ಹತ್ರ ಬರ್ತದೆ. ಡೆಂಗ್ನಿಕೋಟ ಹತ್ರ. ಈ ಹೋರಿಗಳೆಲ್ಲ ನಿಮ್ವೇನಾ ಇವು? ನಮ್ಮವೇನ. ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾವು ಒಂದು 3 ವರ್ಷದಿಂದ ಸಾಕ್ತಾ ಇದ್ದೀವಿ. 3 ವರ್ಷದಿಂದ. ಇದ್ರ ಹೆಸರೇನು? ಈಗ ನಿಮ್ಮ ಪಕ್ಕದಲ್ಲಿದೆಯಲ್ಲ, ಇದ್ರ ಹೆಸರು? ಅದ್ರ ಹೆಸರು ML ರಾಜ ಅಂತ ಇಕ್ಕಿದ್ರು. ಏನು? ML ರಾಜ. ML ರಾಜ. ನೀವೆಲ್ಲಿ ತಂದಿದ್ದೀವಿ ಹೋರಿನಿದು? ನಾವು ಪಂಜಾಲಿಂದ ತಗೊಂಡಿರೋಣ. ಎಲ್ಲಿ? ಪಂಚಪಲ್ಲಿ. ಹೌದಾ, ಎಷ್ಟು ಬಿತ್ತು ನಿಮ್ಗೆ ಬೆಲೆ ಇದು? ಇದು 180,000 ಬಿತ್ತು. 180,000. ಹೆಂಗ್ ಮಾಡುತ್ತೆ ಹಬ್ಬ? ಟಾಪ್ ಹಬ್ಬನ. ಏನು ಕುಚ್ಚು ಕಟ್ಬಿಡ್ತೀರಾ? ಪಿಪಿನ ಕುಚ್ಚು 4 ಕಡೆ ಕುಚ್ಚು ಕಟ್ತೀರಿ, 2 ಫ್ಲಾಗ್ ಹಾಕ್ತೀರಿ, ಸೆಂಟರ್ ಫ್ಲಾಗ್. ಜೂಲ ಏನು ಹಾಕಿರ್ತೀರಾ? ಆಗಿದೆ. ಯಾವ ಕಲರ್ ಇರುತ್ತೆ ಜೂಲ? ಬಂದು ಬ್ಲೂ ಅಣ್ಣ, ನಮ್ಮ ಬ್ರ್ಯಾಂಡ್ ಬ್ಲೂ ಬ್ಲೂ ಜೂಲ ಹಾಕ್ತೀವಿ. ಪಿಪಿ ಏನ ಕಟ್ಬಿಡ್ತೀರಾ? ಪಿಪಿ ಟ್ರೈನಿಂಗ್ ಕೊಟ್ಟಿಲ್ಲ, ಬರೋ ವರ್ಷ ನೋಡೋಣ. ಹಿಂದೆ ಕುಚ್ಚು ಎಷ್ಟು ಅಡಿ ಇರುತ್ತೆ? ಕುಚ್ಚು 4 ಕಡೆ ಅಣ್ಣ. ಇದ್ರ ಬ್ರ್ಯಾಂಡ್ ಏನಂದ್ರೆ ಇದ್ರದ್ದು? ML ರಾಜ. ML ರಾಜ. ಇದನ್ನ ಯಾರಿಗಾನ ಮಾರ್ತೀರಾ ಹೋರಿನ? ಇವಾಗ ಕೊಡೋ ಸಿಚುವೇಶನ್ ಇಲ್ಲ, ನಾವು ತಗೊಬಂದಿರೋದು ಹೊಸ ಹಬ್ಬ ಮಾಡೋಕೆ, ಬ್ರ್ಯಾಂಡ್ ಮಾಡೋಕೆ. ಅಂದ್ರೆ ಇವಾಗ ಕೊಡೋ ಸಿಚುವೇಶನ್ ಇಲ್ಲ. ಇದಕ್ಕೆ ಎಕ್ಸರ್ಸೈಸ್ ಏನು ಮಾಡಿಸ್ತೀರಾ? ಮಾಡಿಸ್ತೀವಿ, ಸ್ವಿಮ್ಮಿಂಗು ಜಾಗಿಂಗ್ ಮಾಡಿಸ್ತೀವಿ. ಹೌದಾ, ಇದಕ್ಕೆ ಸ್ವಿಮ್ಮಿಂಗ್ ಮಾಡ್ಸೋಕ್ಕೆಲ್ಲ ಅನುಕೂಲ ಇದೆಯಾ? ಅನುಕೂಲ ಇದೆ. ನಾವು ನಿಂದೊಳಗೆ ಇಲ್ಲೋದೇ ಬೇಡ, ಅದೇ ಜಂಪ್ ಆಗಿ ಮ್ಯಾಲೆ ಬರ್ತೈತಿ ಗೆಮ್ಮೆ ಮೇಲೆ. ಹೌದಾ, ನಾವು ಇಲ್ಲಂಗೆ ಬೇಡ. ಹಾಂ ಸರಿ. ಆ ಹೋರಿ ಬಗ್ಗೆ ಹಂಗೆ ಹೇಳಿ ಬನ್ನಿ. ಈ ಹೋರಿ ಎಲ್ಲಿಂದ ತಂದಿದ್ದು ನೀವು? ಇದೊಂದು ವೇಲೂರು ತಗೊಬಂದ್ರಿ, ಕಾಟ್ಪಾಡಿ. ಏನು ವೇಲೂರ್ವರೆಗೂ ಹೋಗ್ಬಿಟ್ಟಿದ್ದೀರಾ? ಏನು ಚೆನ್ನಾಗಿ ರನ್ನಿಂಗ್ ಬರ್ತದೆ ಅಂತನಾ? ನಾವು ಇಲ್ಲಿ ನೋಡಿದ್ರಿ ಚಿಕ್ಕ ವಯಸ್ಸಿಂದ. ನಮ್ಗೆ ಅನುಕೂಲ ಸಿಕ್ಕಿಲ್ಲ ಹೋರಿ ತೆಗಿಯಾಕ. ಆಮೇಲೆ ಅಲ್ಲಿ ಕೊಡ್ತಿದ್ರು ಅಂದ್ರೆ ಅಲ್ಲಿ ಹೋಗಿ ತಗೊಬಂದ್ರಮ್ಮ. ಹೋರಿ ಮುಖ ಸ್ವಲ್ಪ ಮೇಲೆ ಎತ್ಕೊಳ್ಳಿ ಹಂಗೆ. ಎಷ್ಟು ಬಿತ್ತು ನಿಮ್ಗೆ ಬೆಲೆ ಇದು? 1,20,000 ಬಿತ್ತು ಅವಾಗ. 1,20,000? 1,20,000. ನೀವು ಎಷ್ಟು ವರ್ಷ ಆಯ್ತು ತಂದಿದ್ದು? 1 ವರ್ಷ. ಈ ವರ್ಷ ತಗೊಬಂದ್ರೆ ನಾವು. ಈ ವರ್ಷ ತೊಗೊಂಬಂದಿರೋದೇನಾ? ಈ ವರ್ಷ ಎಲ್ಲೆಲ್ಲಿ ಹಾಕಿದ್ರಿ ಹಬ್ಬಗಳಿಗೆ? ಎಲ್ಲ ಹಬ್ಬ ಹಾಕಿದ್ದೇನೆ, ಎಲ್ಲ ಹಬ್ಬಕ್ಕೂ ಹೋಗೈತೆ. ಹೌದಾ, ಏನು ಇದಕ್ಕೆ ಕುಚ್ಚ ಪಿಪಿನ? ಇದಕ್ಕೆ ಇದು ಕುಚ್ಚೆ. ಇದಕ್ಕೇನು ಹೆಸರು ಇಟ್ಟಿದ್ದೀರಾ? ಅಪ್ಪು, ML ರಾಜ ಅಪ್ಪು ಅಂತ ಇಕ್ಕಿದ್ದೀರ. ML ರಾಜ ಅಪ್ಪು. ಇದಕ್ಕೇನು ಇದು ಈ ಹೋರಿ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಬಂದ್ರೆ ಒಬ್ಬರೇ ಬಿಡ್ಬೋದು, ಈಚೆ ಯಾರನ್ನ ಇಟ್ಕೋಬಹುದು. ನಮ್ಮ ಹುಡುಗರು ಬೇರೆ ಹುಡುಗ ಬಂದ್ರೆ ಸೇರ್ಸಲ್ಲ. ನಮ್ಮ ಹುಡುಗ ಒಬ್ಬರೇ ಹಗ್ಗ ಇಲ್ಲ, ಏನು ಹಾಕೋದಿಲ್ಲ, ಹಂಗೆ ಬಿಡ್ತಾರೆ, ಹಂಗೆ ತಗೊಂಡು ಇಟ್ಕೊಂತೀವಿ ನಾವೇ. ಮನೆ ಹತ್ರ ಎಲ್ಲ ಹೆಂಗಿರುತ್ತೆ ಇದು? ಮನೆ ಹತ್ರ ಬಂದು ಯಾರನ್ನ ಇಟ್ಕೋಬಹುದು. ಆಮೇಲೆ ನಮ್ಮ ಮನೆ ಮಗು ತರ ಅಪ್ರೈಸ್ ಮಾಡ್ತದೆ. ಏನು ಸಮಸ್ಯೆ ಏನು ಮಾಡಲ್ಲ ಮನೆಯಲ್ಲಿ. ಇನ್ನು ಯಾರಿಗಾನ ಮಾರ್ತೀರಾ ಹೋರಿ? ಇನ್ನು ಮಾರೋದಿಲ್ಲ. ಈ ವರ್ಷ ಎಲ್ಲ ಹಬ್ಬಗಳು ಆಗೋಯ್ತಾ? ಎಲ್ಲ ಹಬ್ಬಗಳು ಆಗೈತಣ್ಣ. ಸರಿ, ಆ ಹೋರಿ ಬಗ್ಗೆ ಹಂಗೆ ಹೇಳಿ. ಇದು ಎಲ್ಲಿ ತಂದಿದ್ದು ಹೋರಿ? ಇದು ಬಂದು ಹಾವೇರಿಯಿಂದ ಬಂದಿದ್ದಾನ ನಮ್ಮ ತಮಿಳ್ನಾಡಿಗೆ. ನಾವು ತಮಿಳ್ನಾಡಿನ ನೋಡಿ ನಾವು ತಗೊಂಡ್ರೆ ಮಿಸ್ಕಿಲ್ಲಿ. ಹೌದಾ, ಇಲ್ಲಿ ಹಾವೇರಿಯಿಂದ? ಇದು ಹಾವೇರಿ ಅಂದರೆ ಊರು ಗೊತ್ತಿಲ್ಲ, ಹಾವೇರಿಯಿಂದ ಬಂದಿದೆ ಅಂದ್ರು, ನಾವು ನೋಡಿಲ್ಲ. ಅವರು ತಗೊಂಡು ನಾವು ತಗೊಂಡ್ರಿ ಹಬ್ಬಕ್ಕಂತ. ಬೆಲೆ ಎಷ್ಟು ಬಿತ್ತು ಇದು? ಇದು ಬಂದು 1,20,000 ಬಿತ್ತಣ್ಣ ನಮಗೆ. 1,20,000 ಅಂದ್ರೆ ಇದು ಪಿಪಿಗೆ ಟ್ರೈನಿಂಗ್ ಆಗುತ್ತೆ? ಪಿಪಿ ಆಗಿದ್ದು ನಾವು ತಡಕೆ ಹಬ್ಬ ಆಗ್ತಿದ್ರಿ. ಇದಕ್ಕೆ ಎಷ್ಟು ಅಡಿ ಕಟ್ತೀರಾ ಕುಚ್ಚು? ಇದು 4 ಕಡೆ ಕುಚ್ಚು 5 ಅಡಿ ಫ್ಲಾಗ್ ಆಗ್ತಿದ್ರಿ. ನಿಮ್ಮಲ್ಲಿ ಯಾವ್ದು 5 ಅಡಿ ಕುಚ್ಚು ಹಾಕೋದು? 5 ಅಡಿ ಕುಚ್ಚು, ಅದಕ್ಕೆ ಹಾಕೋಣ ಎಷ್ಟು ಅಂತ ಪ್ಲಾನ್ ಆಯ್ತಾನ. ಬೇರೆ ಯಾವುದಕ್ಕೂ ಇವಾಗ 5 ಅಡಿ ಹಾಕಿಲ್ಲ? 5 ಅಡಿ ಹಾಕಿಲ್ಲ. ಇದಕ್ಕೇನು ಸ್ಪೆಷಲ್ ಆಗಿ ರನ್ನಿಂಗ್ ಎಕ್ಸರ್ಸೈಸ್ ಏನೋ ಮಾಡಿಸ್ತೀರಾ? ಸೇಮ್ ಸ್ವಿಮ್ಮಿಂಗು, ನಮಸ್ಕಾರ ಜಾಗಿಂಗು. ಇದಕ್ಕೆ ಫುಡ್ ಎಲ್ಲದಕ್ಕೂ ಎಷ್ಟೆಷ್ಟು ಪ್ರಮಾಣ ಕೊಡ್ತೀರಾ ನಿಮ್ಮ 4 ಹೋರಿಗಳಿಗೂ? 4 ಹೋರಿನೂ ಡೈಲಿನೂ ಎಲ್ಲ ಇದು ಇರ್ತದಲ್ಲ ಧಾನ್ಯಗಳು ಎಲ್ಲ ರುಬ್ಬಿ ಕೊಡ್ತೀವಿ. ಡೈಲಿ ಕೊಡ್ತೀರಾ? ಕೊಡ್ತೀವಿ. ಹಬ್ಬಗಳ ಟೈಮಲ್ಲ ಬೇರೆ ಟೈಮಲ್ಲಿ? ಎಲ್ಲ ಟೈಮಲ್ಲಿ ಕೊಡ್ತೀವಿ ನಾವು. ಹಬ್ಬಗಳು ಅಂತದಲ್ಲ, ಎಲ್ಲ ಟೈಮ್ ನಮ್ಗೆ ನಾರ್ಮಲ್ ಆಗಿ ಎಲ್ಲ ಟೈಮ್ ಕೊಡ್ತೀವಿ. ಇದು ಎಷ್ಟು ದಿವಸ ಆಯ್ತು ನೀವು ತಂದು? ಇದು 2 ವರ್ಷ ಆಯ್ತಾನ. 2 ವರ್ಷ ಆಯ್ತಾ? ಇದನ್ನ ಯಾರಿಗಾನ ಮಾರ್ತೀರಾ? ಇಲ್ಲ, ನಾನು ಮಾರೋದಿಲ್ಲ. ಇದನ್ನು ಮಾರೋದಿಲ್ಲ. ಏನಿಟ್ಟಿದ್ದೀರಾ ಇದ್ರ ಹೆಸರು? CM ಮರ್ದು ಅಂತ ಇಕ್ಕಿದ್ರಣ್ಣ. CM ಮರ್ದು. CM ಮರ್ದು. ಸರಿ, ಆ ಕರು ಬಗ್ಗೆ ಹಂಗೆ ಹೇಳಿ. ಇದು ಎಲ್ಲಿ ತಂದಿದ್ದು ಕರು? ಇದು ಬಂದು ಕಾಡಾಗ ಹುಲಿ ಬಂಡೆ ಅಂತ ಕಾಡಲ್ಲಿ ತಗೊಬಂದ್ರೆ ನಮ್ಮ ಕೈ ಎತ್ತು ಕೊಡ್ತಾ ಇದ್ರು ಫಸ್ಟ್ ಅವ್ರು ಬಂದು ನಮ್ಮ ಪ್ರೀತಿಯಿಂದ ಇದು ಒಂದೇ ಒಂದು ಅವ್ರ ತಾಯಿ ಹೊಟ್ಟೆಗೆ ಇದ್ದು ಲಾಸ್ಟ್ ಕರ ಹುಟ್ಟಿದ್ದು, ನಿಮ್ಮ ಪ್ರೀತಿ ತಗೊಂಡೋಗ್ರ ಅಂತ ಹೇಳಿದ್ರು. ಅದು ಸಿಕ್ಕರು ತಗೊಬಂದು ಸಾಕಿದ್ರು. ಚಿಕ್ಕರು ಅಂದ್ರೆ ಎಷ್ಟು ತಿಂಗಳು ಕರು ಕೂಡ ಬಾಯಿ ಬರ್ತಾ ಇರಲ್ಲ. ಇಲ್ಲಿ ಕೊಡ್ಸಿ ಹಾಲು ಕೊಡ್ಸಿ ಇಲ್ಲಿ ಸಾಕ್ತಿದ್ವಿ. ಹೌದಾ, ಏನ್ ಬೆಲೆ ಬಿತ್ತಿದ್ದು? ಇದು ಆವಾಗ ಬಂದು 25,000 ಬಿತ್ತಾನ. 25,000. ಇದನ್ನ ಯಾರಿಗಾನ ಮಾರ್ತೀರಾ? ಇದು ಮಾರ್ದಿಲ್ಲ. ಹೆಂಗೆ ರನ್ನಿಂಗ್ ಹೆಂಗ್ ಬರುತ್ತೆ ಇದು? ಆಕ್ಷನ್, ಓವರ್ ಆಕ್ಷನ್ ಇದೆ. ರನ್ನಿಂಗ್ ಬಂದು ಸ್ಲೋ ಆಕ್ಷನ್, ಫುಲ್ ಆಕ್ಷನ್ ಇದೆ ಅಂದ್ರೆ ನಮ್ಮ ತಡಕೆ ಹಬ್ಬಕ್ಕೆ ಆಗ್ತದೆ ಈ ಕಡೆ. ಈ ವರ್ಷ ಹೆಂಗ್ ನಡೀತು ಹಬ್ಬಗಳು? ಭಾಳ ಚೆನ್ನಾಗಿ ಆಯ್ತಾನ. ಎಷ್ಟು ಹಬ್ಬಗಳು ನಡೀತು ನಮ್ಮ ಹೊಸೂರು ತಾಲೂಕಲ್ಲಿ? 20 ಹಬ್ಬ ಮೇಲೆ ಆಗಿದೆ. 20 ಹಬ್ಬ ಮೇಲಾಗಿದೆ. ಈ ವರ್ಷ ಏನು ಸಮಸ್ಯೆಗಳಾಗಿಲ್ವಾ? ಈ ವರ್ಷ ನೀವು ಹಬ್ಬಕ್ಕೆ ಆಗ್ಬೇಕು ಅಂದ್ರೆ ಎಲ್ಲ ಹೋರಿಗಳನ್ನ ಹಾಕೊಂಡು ಹೋಗ್ತೀರಾ ಹೆಂಗೆ? ನಾವು ಒಂದೊಂದು ಹಬ್ಬಕ್ಕೆ 2 ಆಗ್ತಿದ್ದೆ. ಒಂದೊಂದು ಹಬ್ಬಕ್ಕೆ 2 ಹಬ್ಬಕ್ಕೆ ಹೋಗ್ಬೇಕಂತ ಒಂದು ಹಬ್ಬಕ್ಕೆ 2 ಆಗ್ತಿದ್ವಿ. ಮಿಸ್ ಆದ್ರೆ ಎಲ್ಲ ಹಬ್ಬಕ್ಕೂ ಹೋಗ್ಬೇಕು ಹೋರಿಗಳು ಅಂತ. ಒಂದೊಂದು ಹಬ್ಬಕ್ಕೆ 2 ಆಗ್ತಾ ಇದ್ರಿ. ಅಂದ್ರೆ ಎಲ್ಲ ಹಬ್ಬಗಳಿಗೂ ಹೋಗ್ತಿದ್ರ ನೀವು? ಅದನ್ನ 2 ಆಗ್ತಿದ್ವಿ. ಇದಕ್ಕೆ ಏನು ಒಣಲ್ ಹಾಕ್ಸೋಕೋದೇನಾ ಇಲ್ಲ ಹಸಿ ಹುಲ್ಲು ಹಾಕ್ಸಾಕ್ತೀರಾ? ಹಸಿ ಹುಲ್ಲು ಹಾಕ್ತೀವಿ. ಸಾಯಂಕಾಲ ಹಸಿ ಹುಲ್ಲು, ಸಾಯಂಕಾಲ ಒಂದು ಹಸಿ ಹುಲ್ಲು ಹಾಕ್ತೀವಿ, ಬೆಳಗ್ಗೆ ಬಂದು ಒಣಗುಲ್ ಹಾಕ್ತೀವಿ. ಅದೇ ಈ ವರ್ಷ ಫುಲ್ ಹಬ್ಬ ಚೆನ್ನಾಗಿ ಮಾಡಿದ್ದಾರೆ.
ಯಾರು ಮಾಡಿದ್ದು? ಕಮಿಟಿನಿಂದ. ಹಾಂ ಹಾಂ. ಇದೇ ಥರ ಎಲ್ಲ ಭಾಳ ವರ್ಷ ಇದೇ ಥರ ಈ ರೂಲ್ಸ್ಗಳು ಫಾಲೋ ಮಾಡ್ಕೊಂಡು ಚೆನ್ನಾಗಿರ್ತೈತೆ. ಅದಕ್ಕೆ ಫಸ್ಟ್ ಕಮಿಟಿ ಅವರೇ ರೂಲ್ಸ್ಗಳೆಲ್ಲ ಇಟ್ಟು ಅದೇ ರೂಲ್ಸ್ ಪ್ರಕಾರ ಮಾಡಬೇಕು ಅಂತ. ಇದೇ ಕಮಿಟಿ ಲಾಸ್ಟ್ ಗಂಟ ನಮ್ಮ ಹಬ್ಬನ ಹಿಂಗೆ ಮರೆಸ್ಕೊಂಡು ಹೋಗ್ತಾ ಇರಬೇಕು. ಯಾರಿಗೋಸ್ಕರ ನಿಲ್ಕೊಡ್ದು ಹಬ್ಬ ಚೆನ್ನಾಗಿ ಮಾಡಬೇಕು. ಈ ಹಬ್ಬಗಳು ಉಳಿಬೇಕು ಅಂದ್ರೆ ಏನು ಮಾಡಬೇಕು? ಹಬ್ಬ ಉಳಿಬೇಕಂದ್ರೆ ಹಬ್ಬ ಮಾಡಬೇಕು. ತಲೆ ನಾವು ಕಮಿಟಿನಿಂದ ಏನು ಹೇಳ್ತಾರೆ ರೂಲ್ಸ್ಗಳು ಕೇಳ್ಕೋಬೇಕು. ತಿರ್ಗಾ ಮಿಸ್ ಕಿಡಿಯೋರು ಬಂದು ಸ್ವಲ್ಪ ತೋರಣದ ಒಳಗಿರಬೇಕು. ಅದರಿಂದ ತುಂಬಾ ಸಮಸ್ಯೆ ಆಗೋದು. ಇವಾಗ ತೋರಣದ ಈಚೆ ಇದ್ದಾರೆ ಅಂತ ಫುಲ್ ಜಗಳಗಳು ಆಗ್ತದೆ. ಅದಕ್ಕೋಸ್ಕರ ಮಾಡೋದು ಅವ್ರು ಹೇಳೋ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಹಬ್ಬ ಹೋದ್ರೆ ಹಬ್ಬ ಹಿಂಗೆ ಉಳಿಸ್ತದೆ. ಸರಿ, ನಿಮ್ಮ ಫೋನ್ ನಂಬರ್ ಹಂಗೆ ಹೇಳ್ತೀರಾ? ಹೇಳಿ. 814841410863. ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ರೈಟ್.